ಸಿನಿಮಾ ಮಾಡದೆ ಬಿಗ್ ಬಾಸ್ ಕ್ರಿಕೆಟ್ ಅಂತ ಬೇರೆ ಕಡೆ ತಮ್ಮ ಗಮನ ಕೊಡ್ತಿದ್ದಾರೆ ಅಂತ ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಅವ್ರ ಮೇಲೆ ಒಂದು ಸಣ್ಣ ಹುಸಿ ಮುನ್ಸಿತ್ತು. ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡ್ತಿದ್ರು ಅಭಿಮಾನಿಗಳು. ಅದು ಅವರ ಮೇಲಿರೋ ಅಭಿಮಾನ ಮತ್ತು ಪ್ರೀತಿಗೆ ಅಂತ ಸುದೀಪ್ ಅವ್ರಿಗೂ ಗೊತ್ತು. ಅದಕ್ಕೆ ಸ್ವತಃ ಕಿಚ್ಚ ಸುದೀಪ್ ಅವರೇ x.com ಮೂಲಕ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಏನು ಅಂತ ನೀವೇ ನೋಡಿ. ಸೊ ಜೂನ್ 26 ಇಂದ ಬಿಲ್ಲಾ ರಂಗ ಭಾಷೆ ಶೂಟಿಂಗ್ ಮತ್ತೆ ಶುರು ಆಗ್ತಿದೆ. ಅದ್ರ ಜೊತೆಗೆ 4 ಸಿನಿಮಾದ ಸ್ಕ್ರಿಪ್ಟ್ ಗಳನ್ನ ಲಾಕ್ ಮಾಡಿದ್ದಾರೆ. ಅವುಗಳನ್ನ ಬೇಗ ಶುರು ಮಾಡೋದಕ್ಕೆ ಎಕ್ಸೈಟ್ ಆಗಿರೋದಾಗಿ ಕೂಡ ಹೇಳಿದ್ದಾರೆ. ಒಂದು ಸಿನಿಮಾ ಅವರೇ ಡೈರೆಕ್ಟ್ ಮಾಡ್ತಾರೆ ಅಂತ ಕೂಡ ಸುದ್ದಿ ಇತ್ತು. ನಮ್ಮ ಕಂಟೆಂಟ್ಸ್ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನಾವು ಕೊಡೋ ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ. ನಮ್ಮ ಕನ್ನಡದ ದುನಿಯಾ ವಿಜಯ್ ಸಲಗ ವಿಜಯ್ ಕುಮಾರ್ ಅವರು ತಮಿಳಿನ ಸ್ಟಾರ್ ವಿಜಯ್ ಸೇತುಪತಿ ಅವರ ಜೊತೆಗೆ ವಿಲನ್ ಆಗಿ ನಟಿಸುತ್ತಿದ್ದಾರೆ. ತೆಲುಗು ಚಿತ್ರರಂಗದ ಸ್ಟಾರ್ ಡೈರೆಕ್ಟರ್ ಪೂರಿ ಜಗನ್ನಾಥ್ ಅವರ ಡೈರೆಕ್ಷನ್ ನ ಮುಂದಿನ ಸಿನಿಮಾ ಸ್ಲಮ್ ಡಾಗ್ ನಲ್ಲಿ ವಿಲನ್ ಆಗಿ ನಟಿಸುತ್ತಿದ್ದಾರೆ. ಈಗಲೇ ಟೀಸರ್ ಅನ್ನು ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ದುನಿಯಾ ವಿಜಯ್ ಅವರ ಲುಕ್ ನ ನೀವು ನೋಡಬಹುದು. ವಿಜಯ್ ಸೇತುಪತಿ ಅವರು ಕಣ್ಣು ಕಾಣದ ಭಿಕ್ಷುಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ವಿಜಯ್ ಸೇತುಪತಿ ಎದುರು ಕನ್ನಡದ ಸಲಗ ದುನಿಯಾ ವಿಜಯ್ ಕುಮಾರ್ ಅವರು ಖಡಕ್ ಖಳನಾಯಕನಾಗಿ ಅಬ್ಬರಿಸಿದ್ದಾರೆ. ಶಿವಣ್ಣ ತಮಿಳು ಚಿತ್ರರಂಗದಲ್ಲಿ ಕೂಡ ಬ್ಯುಸಿ ಆಗ್ತಿದ್ದಾರೆ. ಕೇವಲ ಹೀರೋಗಳಷ್ಟೇ ಅಲ್ಲ, ನಮ್ಮ ಕನ್ನಡದ ಹೀರೋಯಿನ್ ಕೂಡ ಬೇರೆ ಭಾಷೆಗಳಲ್ಲಿ ಗುರುತಿಸ್ಕೊಳ್ತಿದ್ದಾರೆ. ಒಬ್ರು ಹೀರೋಯಿನ್ ಹೆಸರು ಹೇಳಿದ್ರೆ ನೀವು ತುಂಬಾ ಜನ ಬೈಬಹುದು ನಮ್ಗೆ. ಇದು ಅವರಲ್ಲ. ಈಗ ನಾವು ಮಾತಾಡ್ತಿರೋದು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವ್ರ ಬಗ್ಗೆ. ಅವ್ರಿಗೆ ತೆಲುಗಿನಲ್ಲಿ ಒಂದು ದೊಡ್ಡ ಬ್ರೇಕ್ ಸಿಗ್ತಿದೆ. ಅದು ಮೆಗಾ 158 ಸಿನಿಮಾದ ಮೂಲಕ. ತೆಲುಗಿನ ಸೂಪರ್ ಸ್ಟಾರ್ ಚಿರಂಜೀವಿ ಮುಂದಿನ ಸಿನಿಮಾ KVN ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ಸಿನಿಮಾದಲ್ಲಿ ನಮ್ಮ ರಚಿತಾ ರಾಮ್ ಅವರು ಕೂಡ ನಟಿಸ್ತಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರು ತಮ್ಮ ಮುಂದಿನ ಸಿನಿಮಾ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಕೊಡ್ತಿಲ್ಲ. ಆದ್ರೆ ಮುಂದಿನ ಸಿನಿಮಾ ಬಗ್ಗೆ ಕುತೂಹಲ ಅಂತೂ ಇದ್ದೇ ಇದೆ. ರಕ್ಷಿತ್ ಶೆಟ್ಟಿ ಹುಟ್ಟುಹಬ್ಬದ ದಿನ ರಿಷಬ್ ಶೆಟ್ಟಿ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ಮೀಟ್ ಮಾಡ್ಕೊಂಡು ಬಂದೆ, ಈ ವಿಲ್ ಬಿ ಬ್ಯಾಕ್ ಸೂನ್ ಅಂತ. ಆದಷ್ಟು ಬೇಗ ಬರ್ಲಿ ಅವರು. ಹಾಗೆ ಅವ್ರಿಗೆ ಬಿಲೇಟೆಡ್ ಹ್ಯಾಪಿ ಹುಟ್ಟಿದ ಹಬ್ಬ. ಹಾಗೆ ಟಾಕ್ಸಿಕ್ ರೀಶೂಟ್ ಆಗ್ತಿದೆ ಅಂತ ಒಂದಷ್ಟು ಸುದ್ದಿ ಓಡಾಡ್ತಿತ್ತು. ಆದ್ರೆ ಅದು ಸುಳ್ಳು ಅಂತ ಸಿನಿಮಾದ ಟೀಮ್ ಹೇಳಿದೆ. ಯಶ್ ಅವರ ಟಾಕ್ಸಿಕ್ ಮೂವಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಟಾಕ್ಸಿಕ್ ಸಿನಿಮಾದ ಮೇಕಿಂಗ್ ವಿಡಿಯೋನ ಬಿಟ್ಟಿದ್ದಾರೆ ಸಿನಿಮಾ ಟೀಮ್ ಅವರು. ನೋಡಿಲ್ಲ ಅಂದ್ರೆ KVN ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡಬಹುದು. ಗೀತು ಮೋಹನ್ ದಾಸ್ ಅವರಿಗೆ ಹ್ಯಾಪಿ ಹುಟ್ಟಿದ ಹಬ್ಬ. ದರ್ಶನ್ ಅವರ ಬ್ಲಾಕ್ ಬಸ್ಟರ್ ಕಲಸಿಪಾಳ್ಯ ಸಿನಿಮಾ ರಿಲೀಸ್ ಆಗ್ತಿದೆ. ಇದೇ ಜೂನ್ 19ಗೆ ನೀವು ಮತ್ತೆ ಕಲಸಿಪಾಳ್ಯ ಸಿನಿಮಾವನ್ನ ನೋಡಬಹುದು. ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಮುಂದಿನ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಆನಂದ್ ಆಡಿಯೋ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಕಮಿಂಗ್ ಸೂನ್ ಅಂತ ಶೂಟಿಂಗ್ ರ್ಯಾಪ್ ಅಪ್ ಮಾಡಿದ ವಿಡಿಯೋವನ್ನ ಹಾಕಿದ್ದಾರೆ. ವಿನಯ್ ರಾಜ್ ಕುಮಾರ್, ಮೋನಿಶಾ ವಿಜಯ್ ಕುಮಾರ್ ಅವರು ಈ ಸಿನಿಮಾದ ಹೀರೋ ಮತ್ತು ಹೀರೋಯಿನ್. ಆಲ್ರೆಡಿ ಭವಾ ಭವಾ ಸಾಂಗ್ ಹಿಟ್ ಆಗಿದೆ. 2ನೇ ಸಾಂಗ್ ಕೂಡ ಇಷ್ಟರಲ್ಲೇ ಬರುತ್ತೆ ಅನ್ನೋ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ದುನಿಯಾ ವಿಜಯ್ ಅವರು ಈ ಸಲ ಯಾವ ತರ ಡಿಫ್ರೆಂಟ್ ಸಾಂಗ್ ಕೊಡ್ತಾರೆ ಅಂತ ನೋಡ್ಬೇಕು. ಕನ್ನಡದಲ್ಲಿ ಮಕ್ಕಳ ಸಿನಿಮಾಗಳು ಕಡಿಮೆ ಆಗ್ತಿದೆ. ಅಂತದಲ್ಲಿ ಅಂಬರ ಗುಡ್ಡ ಅನ್ನೋ ಒಂದು ಮಕ್ಕಳ ಸಿನಿಮಾ ಇದೇ ಜೂನ್ 26ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಇದೆ. ಈ ವಾರ ಬಿಡುಗಡೆ ಆಗ್ತಿರೋ ಕನ್ನಡ ಸಿನಿಮಾಗಳು, ಈ ವಾರ ಅಂದ್ರೆ ಜೂನ್ 12ಕ್ಕೆ ಒಟ್ಟು 6 ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿವೆ. ಪೊಲೀಸ್ ಕಂಪ್ಲೇಂಟ್, ಮೃತ್ಯು ದೇವತೆ, ಮದ್ದಾನೆ, ಉತ್ತರ, ಕ್ಷಮೆ ಇರಲಿ ತಂದೆ, ಅಭ್ಯಂಜನ. ನೀವು ಯಾವ ಸಿನಿಮಾ ನೋಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಸಿನಿಮಾ ಅಪ್ಡೇಟ್ಸ್ಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ನಮಸ್ಕಾರ. ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಆ್ಯಂಡ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.